ಲೈಂಗಿಕ ಸಮಸ್ಯೆಗೆ ಶೀಘ್ರ ಪರಿಹಾರ ಎಂಬ ದೊಡ್ಡ ಮೋಸ. ಇದೊಂದು ಜಾಲ ಇತ್ತೀಚೆಗೆ ತಾವು ಪೇಪರ್ನಲ್ಲಿ ಇದರಲ್ಲೆಲ್ಲ ನೋಡಿರ್ತೀರಾ. ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಮತ್ತು ಹಳೆ ಕನ್ನಡ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಒಬ್ಬ ಟೆಕ್ಕಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಾಫ್ಟ್‌ವೇರ್ ಇಂಜಿನಿಯರ್ 48 ಲಕ್ಷ ಕಳ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಅವರು ಕೊನೆಯದಾಗಿ ನಮ್ಮ ಹತ್ರ ಬಂದಿದ್ರು. ಸೊ ಅವ್ರ ಹತ್ರ ನಾನು ವಿಷಯವನ್ನು ತಿಳ್ಕೊಂಡಾಗ ಮೊದಲನೇದಾಗಿ ಮನೆಯಲ್ಲಿ ಅವರಿಗೆ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಸಂಬಂಧ ಅಷ್ಟು ಸರಿಯಾಗಿರಲಿಲ್ಲ. ಸೊ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸ್ಪಷ್ಟತೆಗಳು ಹಾಗೂ ಗೊಂದಲಗಳಿತ್ತು. ಸೊ ಅವರಿಗೆ ಒಂದು ಲೈಂಗಿಕ ಸಮಸ್ಯೆ ಇರೋದ್ರಿಂದ ಡಾಕ್ಟರ್ ಹತ್ರ ಹೋಗಿದ್ರು. ಡಾಕ್ಟರ್ ಕೆಲವು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ, ಕೌನ್ಸಿಲಿಂಗ್ ಬರಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇವರು ಆತುರದಲ್ಲಿ ಹೊರಗಡೆ ಏನೋ ಒಂದು ಟೆಂಟ್ ಹಾಕಿರ್ತಾರೆ, ಆಯುರ್ವೇದಿಕ್ ಟೆಂಟ್ ಅಂತ ಹೇಳ್ಬಿಟ್ಟು. ಅವ್ರು ನಿಜವಾಗ್ಲೂ ಆಯುರ್ವೇದಿಕ್ ಡಾಕ್ಟರ್ಗಳು ಅಲ್ಲ, ಲೈಂಗಿಕ ಸಮಸ್ಯೆಗೆ ಶೀಘ್ರ ಪರಿಹಾರ ಅಂತೇಳಿ ಹಾಕಿರ್ತಾರೆ. ಈ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಹೋಗ್ತಾರೆ. ಆ ಫೇಕ್ ಬಾಬಾ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಪುಡಿಯನ್ನು ಕೊಡ್ತಾನೆ. ಈ ಪುಡಿ 1 ಗ್ರಾಮಿಗೆ 2,60,000 ಆಗುತ್ತೆ, ಹರಿದ್ವಾರದಿಂದ ತರಿಸ್ತಾ ಇದ್ದೀನಿ, ಇದು ದೇವರಾಜ್ ಬುಡ್ಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಈ ವ್ಯಕ್ತಿಯಿಂದ ಆ ದುಡ್ಡನ್ನು ತೊಗೊಂಡ್ಬಿಟ್ಟು ಆ ಒಂದು ಪೌಡ್ರನ್ನ ಕೊಡ್ತಾ ಹೋಗ್ತಾನೆ. ಒಂದು ಸರಿ 2 ಸರಿ ಈ ಥರ ಸುಮಾರು ಸರಿ ಕೊಟ್ಟು 48 ಲಕ್ಷ ಇವ್ರ ಕಡೆಯಿಂದ ತೊಗೊಳ್ತಾನೆ. ಆದರೆ ಅಲ್ಲಿ ಯಾವುದು ಕೂಡ ಆನ್ಲೈನ್ ಪೇಮೆಂಟ್ ಆಗಿರೋದಿಲ್ಲ, ಟ್ರೇಸಸ್ ಇರೋದಿಲ್ಲ, ಬರೀ ಕ್ಯಾಶಲ್ಲಿ ವ್ಯವಹಾರ ಆಗ್ತಾ ಹೋಗ್ತಾ ಇರುತ್ತೆ. ಇವನು ಯಾವುದೇ ಒಂದು ಆ ಒಂದು ಪುಡಿಯಿಂದ ಲೈಂಗಿಕ ಸಮಸ್ಯೆ ಅಂತೂ ಸರಿಯಾಗಲಿಲ್ಲ, ಅವರಿಗೆ ಮಾನಸಿಕ ಸಮಸ್ಯೆ ಶುರು ಆಗ್ತಾ ಹೋಗುತ್ತೆ, ಕಿಡ್ನಿ ಸಮಸ್ಯೆ ಶುರು ಆಗ್ತಾ ಹೋಗುತ್ತೆ, ಖಿನ್ನತೆ ಶುರು ಆಗ್ತಾ ಹೋಗುತ್ತೆ. ಅದೇ ರೀತಿ ತುಂಬ ಗಾಢವಾಗಿ ಆಲೋಚನೆ ಮಾಡಿ ಬ್ರೈನಲ್ಲಿ ಕೆಲವು ರಾಸಾಯನಿಕ ದ್ರವಗಳ ಏರ್ಪೇರಿನಿಂದ ಅವರಿಗೆ ಭ್ರಮೆ ಲೋಕಕ್ಕೆ ಹೋಗಲಿಕ್ಕೆ ಶುರುವಾಗ್ತದೆ. ಅವರು ನಮ್ಮಲ್ಲಿ ಬಂದು ಚಿಕಿತ್ಸೆ ತಗೊಳ್ತಾರೆ, ಆ ಖಿನ್ನತೆ ಮತ್ತು ಭ್ರಮೆಯಿಂದ ಎಲ್ಲ ಹೊರಗೆ ಬರ್ತಾರೆ. ಆಮೇಲೆ ಈ ವ್ಯಕ್ತಿ ಯಾರು, ಈ ಬಾಬಾ ಯಾರು ಅಂತೇಳಿ ಟ್ರೇಸ್ ಮಾಡಲಿಕ್ಕೆ ಶುರು ಮಾಡಿದಾಗ ಆ ಒಂದು ಬೆಂಗಳೂರಿನ ಒಂದು ಪೊಲೀಸ್ ಕಮಿಷನರು ಅವರು ಎಲ್ಲ ಒಂದು ಇದ್ರ ಬಗ್ಗೆ ಟ್ರ್ಯಾಕ್ ಮಾಡಿ ಶುರು ಮಾಡ್ತಾರೆ. ಅವನಿಗೆ ಕರೆ ಮಾಡಿಬಿಟ್ಟು ಅವನಿಗೆ ಟ್ರ್ಯಾಪ್ ಮಾಡ್ತಾರೆ. ಕೊನೆಗೆ ಆ ವ್ಯಕ್ತಿ ಹೈದರಾಬಾದಲ್ಲಿ ಇವತ್ತು ಅರೆಸ್ಟ್ ಆಗಿದ್ದಾನೆ. ಸೊ ಇದೊಂದು ಸಂದೇಶ ಏನು ಅಂತ ಹೇಳಿದ್ರೆ, ಇಂಥ ಒಂದು ಶೀಘ್ರ ಪರಿಹಾರ ಇವನ್ನೆಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರು ಪ್ರೊಫೆಷನಲ್ ಹೆಲ್ಪ್ ತೊಗೊಳ್ಳಿ. ಭಾಳಷ್ಟು ಜನ ನಮಗೆ ಒಂದ್ಸರಿ ಆಶ್ಚರ್ಯ ಆಗುತ್ತೆ, ಏನಂತ ಹೇಳಿದ್ರೆ ಅಯ್ಯೋ ಡಾಕ್ಟರ್ಗೆ 500 ರೂಪಾಯಿ ಕೊಡಬೇಕಾ, ಕನ್ಸಲ್ಟೇಷನ್ ಕೊಡಬೇಕಾ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಆದರೆ ಇಲ್ಲೆಲ್ಲೋ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾರೆ. ಈ ಥರ ಒಂದು ಫೇಕ್, ಅವ್ರು ಡಾಕ್ಟರ್ಗಳು ಆಗಿರೋದಿಲ್ಲ, ಓದಿರೋದಿಲ್ಲ, ಏನೂ ಮಾಡಿರೋದಿಲ್ಲ. ಆದರೆ ಇಂಥವ್ರ ಹತ್ರ ಹೋಗ್ಬಿಟ್ಟು ಉಪಶಮನಕ್ಕೆ ಸಮಸ್ಯೆಗೆ ಒಳಗಾಗಿ ಜೀವನವನ್ನು, ಆರೋಗ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇದರಿಂದ ಹೊರಗೆ ಬರಬೇಕು, ಮೂಢನಂಬಿಕೆಗಳಿಂದ ಹೊರಗೆ ಬರಬೇಕು. ಪ್ರೊಫೆಷನಲ್ ಅಲ್ಲದೇ ಇರೋ ಹತ್ರ ಇಂಥದ್ದು ದೈಹಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಯಾವುದೇ ಚಿಕಿತ್ಸೆಯನ್ನು ತಾವು ತಗೊಳ್ಳಬಾರದು.